ಎಲಿಷನ ಮಹತ್ಕಾರ್ಯಗಳು. ಜೆ. ಶ್ಯಾಮ್ ಜೆಬೆದುರೈ. ಅಧ್ಯಾಯ 1. ಎಲಿಷನ ಮಹತ್ಕಾರ್ಯಗಳು. ಒಂದು ದಿವಸ ಪ್ರವಾದಿ ಮಂಡಳಿಯವರೊಬ್ಬನ ಹೆಂಡತಿಯು ಎಲಿಷನ ಹತ್ತಿರ ಬಂದು, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನೆಂಬ ನಿನಗೆ ಗೊತ್ತುಂಟು. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು. ಎಲಿಷನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತೀ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅವಳು ಎಲಿಷನನ್ನು ನೋಡಿ, 1 ಮೊಗೆ ಎಣ್ಣೆಯ ಹೊರತಾಗಿ ಮತ್ತೇನೂ ಇಲ್ಲ ಎಂದಳು. 2 ಅರಸು 4, 1-7. ಒಬ್ಬ ಪ್ರವಾದಿಯ ಹೆಂಡತಿಯ ದುಃಖವನ್ನು ಕರ್ತನು ಎಲಿಷನ್ ಪ್ರವಾದಿಯ ಮೂಲಕವಾಗಿ ಪರಿಹರಿಸುವುದನ್ನು ನಾವು ಇಲ್ಲಿ ಓದುವರಾಗಿರುತ್ತೇವೆ. ಅವಳಿಗೆ ಒಂದು ಕಣ್ಣೀರಿನ ಕತೆ ಇದ್ದಿತ್ತು. ಅದು ಇಲ್ಲ, ಇದು ಇಲ್ಲ ಎನ್ನುವುದೇ. ತನ್ನ ಕಷ್ಟವನ್ನೆಲ್ಲ ಆಕೆ ವಿವರಿಸುವಾಗ, ತನಗೆ ಗಂಡನಿಲ್ಲ, ನನ್ನ ಹತ್ತಿರ ಸಾಕಾದಷ್ಟು ಹಣವಿಲ್ಲ, ಸಾಲ ತೀರಿಸುವುದಕ್ಕೆ ಮಾರ್ಗವಿಲ್ಲ, ಗುಲಾಮರಾಗಿ ಹೋಗುವ ಮಕ್ಕಳನ್ನು ಬಿಡಿಸಲು ಹಣವಿಲ್ಲ, ಹೀಗೆ ಅವಳು ವಿವರಿಸುತ್ತಲೇ ಹೋದಳು. ಇಲ್ಲ 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 ಎನ್ನುವುದೇ ಅವಳ ದುಃಖವಾಗಿತ್ತು. ಅಂಥವಳನ್ನು ಪ್ರವಾದಿಯಾದ ಎಲಿಷನು ನೋಡಿ, ನಿನ್ನ ಬಳಿಯಲ್ಲಿ ಏನಿರುತ್ತದೆ ಎಂದು ಕೇಳಿದನು. ಇಲ್ಲ ಎಂದು ಹೇಳಿದವಳ ಬಳಿಯಲ್ಲಿ ಇರುವುದನ್ನು ತಿಳಿಯಲು ಪ್ರವಾದಿಯು ಅಪೇಕ್ಷಿಸಿದನು. ಇಂದು ಅನೇಕರು ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ಸೇವಕರ ಬಳಿಗೆ ಬರುತ್ತಾರೆ. ಅದರಲ್ಲಿ ಹೆಚ್ಚಾಗಿ ಕಂಡುಬರುವ ಮಾತುಗಳು ಇಲ್ಲ ಎನ್ನುವುದೇ ಆಗಿದೆ. ಆರೋಗ್ಯವಿಲ್ಲ, ಹಣವಿಲ್ಲ, ಅನ್ಯೋನ್ಯತೆ ಇಲ್ಲ, ಸಮಾಧಾನವಿಲ್ಲ ಎಂಬ ದುಃಖವನ್ನೇ ಹೇಳಿಕೊಂಡು ಸೈತಾನನನ್ನು ಮಹಿಮೆ ಪಡಿಸುತ್ತಾರೆ. ಆದರೆ ತಮ್ಮ ಬಳಿ ಏನಿದೆ ಎಂಬುದಕ್ಕಾಗಿ ಕರ್ತನನ್ನು ಸ್ತುತಿಸುವುದಿಲ್ಲ. ನಿನ್ನ ಬಳಿಯಲ್ಲಿ ಏನಿದೆ ಎಂದು ಕರ್ತನು ಕೇಳುತ್ತಿದ್ದಾನೆ. ನಿನ್ನ ಬಳಿಯಲ್ಲಿ ದೇವರು ಕೊಟ್ಟಿರುವ ಅತಿ ಅಮೂಲ್ಯವಾದ ರಕ್ಷಣೆ ಇದೆ. ದೇವರು ನಿನಗೆ ಕೊಟ್ಟಿರುವ ವಾಗ್ದಾನ ವಚನಗಳಿವೆ. ನಿತ್ಯ ಜೀವವಿದೆ. ಎಲ್ಲಕ್ಕಿಂತಲೂ ಮೇಲಾಗಿ ಕ್ರಿಸ್ತನಿದ್ದಾನೆ, ಪರಿಶುದ್ಧಾತ್ಮನಿದ್ದಾನೆ. ಇಷ್ಟೆಲ್ಲವನ್ನು ಕೊಟ್ಟಿರುವಂತಹ ಕ್ರಿಸ್ತನನ್ನು ಮಹಿಮೆ ಪಡಿಸುವುದನ್ನು ಬಿಟ್ಟು ಇಲ್ಲದೆ ಇರುವುದನ್ನು ನೆನೆಸಿ ಸೋತು ಹೋಗುತ್ತಾರೆ. ದೇವ ಮಗುವೆ, ನಿನ್ನ ಬಳಿ ಇರುವುದನ್ನು ಮೊದಲು ದೇವರಿಗೆ ತಿಳಿಸು. ಕೃತಜ್ಞತೆಯ ಹೃದಯದಿಂದ ನೀನು ದೇವರನ್ನು ಸ್ತುತಿಸುವಾಗ ನಿನ್ನಲ್ಲಿ ಇಲ್ಲದೆ ಇರುವುದನ್ನು ಕಂಡು ದೇವರು ನಿನಗೆ ಅದನ್ನು ಕೊಡುತ್ತಾನೆ. ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ಆತನು ನೀಗಿಸುತ್ತಾನೆ. ನಿನಗೆ ಏನು ಅಗತ್ಯವಿದೆ ಎಂಬುದನ್ನು ಮೊದಲೇ ತಂದೆಯಾದ ದೇವರು ತಿಳಿದಿರುತ್ತಾನೆ. ಹಲ್ಲೆಲೂಯಾ. ಇದು ತಮಾಷೆ ಕತೆ ಹೀಗಿದೆ. ಒಂದು ಕಾಡಿನಲ್ಲಿ ಒಂದು ಆನೆ ಇತ್ತಂತೆ. ಆ ಆನೆಯು ಕಾಡಿನಲ್ಲಿರುವ ಇತರ ಪ್ರಾಣಿ ಪಕ್ಷಿಗಳನ್ನು ಕಂಡು ತನ್ನೊಂದಿಗೆ ಹೋಲಿಸಿಕೊಂಡು ಸೋತು ಹೋಗುತ್ತಿತ್ತು. ಒಂದು ಚಿಕ್ಕ ಗುಬ್ಬಿಯು ಆಕಾಶದಲ್ಲಿ ಹಾರುವುದನ್ನು ಕಂಡು ಆನೆಯು ದುಃಖಪಟ್ಟುಕೊಂಡು, ದೇವರು ಪಕ್ಷಪಾತಿ, ನನಗೆ ರೆಕ್ಕೆಗಳನ್ನು ಕೊಡಲಿಲ್ಲ, ಕೊಟ್ಟಿದ್ದರೆ ನಾನು ಆಕಾಶದಲ್ಲಿ ಹಾರಾಡುತ್ತಿದ್ದೆ ಎಂದು ಅಳುತ್ತಿತ್ತಂತೆ. ಒಂದು ಚಿಟ್ಟೆಯು ಹೂವಿನ ಮೇಲೆ ಕುಳಿತು ಮಕರಂದವನ್ನು ಹೀರುತ್ತಿದ್ದರೆ ಅದನ್ನು ನೋಡಿದ ಆನೆಯು, ಈ ಚಿಟ್ಟೆಗೆ ಮಾತ್ರವೇ ರುಚಿಯಾದ ಆಹಾರವನ್ನು ಕೊಟ್ಟಿದ್ದಾನೆ, ನನಗೆ ಮಾತ್ರ ಬರೀ ಎಲೆಗಳೇ ಎಂದು ದುಃಖಪಡುತ್ತಿತ್ತು. ಇರುವೆಗಳು ಭೂಮಿಯ ಅಡಿಯಲ್ಲಿ ಹೋಗಿ ಬರುವುದನ್ನು ಕಂಡರೆ ನನಗೆ ಮಾತ್ರ ಭೂಮಿಯ ಕೆಳಗೆ ಹೋಗುವಂತಹ ಅವಕಾಶವಿಲ್ಲ ಎಂದು ಕೊಳ್ಳುತ್ತಿತ್ತು. ತನಗೆ ಇಲ್ಲದಿರುವುದನ್ನೇ ನೆನೆಸಿ ಅಳುತ್ತಿದ್ದ ಆನೆಯು ಬರಬರುತ್ತಾ ಬಹಳ ಬಲಹೀನವಾಯಿತು, ಮರಣಕ್ಕೆ ಸಮೀಪವಾಯಿತು. ಆಗ ಕಾಡಿನಲ್ಲಿದ್ದ ಸಕಲ ಮೃಗ ಪಕ್ಷಿಗಳು ಆನೆಯ ಬಳಿ ಬಂದು, ಆನೆಯವರೇ, ಇಲ್ಲ ಇಲ್ಲ ಎಂದು ಹೇಳಿ ಇಲ್ಲದಿರುವುದನ್ನೇ ಬಯಸಿ ಬಯಸಿ ಕೊರಗಬೇಡಿರಿ, ಸೋತು ಹೋಗಿ ಮರಣವನ್ನು ಹೊಂದಬೇಡಿರಿ. ನಿಮ್ಮಲ್ಲಿರುವುದನ್ನು ಯೋಚಿಸಿ ನೋಡಿರಿ. ನೀವೆಷ್ಟು ಬಲಶಾಲಿಗಳು, ನಿಮಗಿರುವ ಶಕ್ತಿ ಎಷ್ಟು ದೃಢವಾದ ಕಾಲುಗಳು, ನಿಮಗಿರುವ ದಂತಕ್ಕೆ ಎಷ್ಟು ಬೆಲೆ ಇದೆ, ಸೃಷ್ಟಿಯಲ್ಲಿ ನೀನೆಷ್ಟು ದೊಡ್ಡವನು ಎಂಬುದನ್ನು ನೆನೆಸಿ ನೋಡಿರಿ ಎಂದು ಹೇಳಿದವಂತೆ. ಆಗ ಆನೆಗೆ ತನಗಿರುವ ಮಹಿಮೆ ಎಷ್ಟೆಂದು ತಿಳಿಯಿತು. ಎಲಿಷನು ಅವಳನ್ನು ನೋಡಿ, ನಿನ್ನ ಬಳಿಯಲ್ಲಿ ಏನಿದೆ ಎಂದು ಕೇಳಿದಾಗ ಅವಳು ಕೊಟ್ಟ ಉತ್ತರವೇನು ಗೊತ್ತೇ? 1 ಮೊಗೆ ಎಣ್ಣೆಯ ಹೊರತಾಗಿ ಮತ್ತೇನೂ ಇಲ್ಲ
ಎಂದಳು. ಒಂದು ಮೊಗೆ ಎಣ್ಣೆ ಅದು ಮೊದಲೇ ಅವಳ ಬಳಿ ಇತ್ತಾದರೂ ಅವಳು ಹೇಳಿರಲಿಲ್ಲ. ಇಲ್ಲ ಇಲ್ಲ ಎಂದು ಹೇಳುತ್ತಾ ತನ್ನನ್ನೇ ಮೋಸಪಡಿಸಿಕೊಂಡಳು. ಒಂದು ಮೊಗೆ ಎಣ್ಣೆಯನ್ನಿಟ್ಟುಕೊಂಡು ಎಷ್ಟು ಕಾರ್ಯಗಳನ್ನು ಮಾಡಬಹುದು? ಪ್ರಾರ್ಥನೆ ಮಾಡಿ ಒಂದು ಹನಿ ಎಣ್ಣೆಯನ್ನು ರೋಗಿಗೆ ಹಚ್ಚಿ ಪ್ರಾರ್ಥಿಸಿದಾಗ ರೋಗ ಸ್ವಸ್ಥವಾಗುತ್ತದೆ. ಸ್ವಲ್ಪ ಎಣ್ಣೆ ಅರಸರಿಗೆ ಅಭಿಷೇಕ ತೈಲವಾಗುವುದು. ಸ್ವಲ್ಪ ಎಣ್ಣೆ ಯಾಜಕರನ್ನು ಪ್ರವಾದಿಗಳನ್ನು ಅಭಿಷೇಕಿಸಲು ಉಪಯೋಗವಾಗುತ್ತದೆ. ಎಣ್ಣೆಯು ಅಡುಗೆಗೆ ಮಾತ್ರವಲ್ಲ, ಮುಖಕ್ಕೆ ಕಾಂತಿಯನ್ನುಂಟು ಮಾಡುತ್ತದೆಂದು ಸತ್ಯವೇದವು ಹೇಳುತ್ತದೆ. ಕೀರ್ತನೆ 104:15. ಇಷ್ಟು ಪ್ರಯೋಜನಕರವಾದ ಎಣ್ಣೆಯು ಅವಳಲ್ಲಿತ್ತು ಎಂಬುದನ್ನು ಅವಳು ಮರೆತೇ ಹೋಗಿದ್ದಳು. ದೇವ ಮಗುವೆ, ಎಣ್ಣೆಯ ಹಾಗೆ ಎರಡು ಕಾರ್ಯಗಳು ನಿನ್ನಲ್ಲಿವೆ. ಒಂದು ಕ್ರಿಸ್ತನು ಕೊಡುವ ರಕ್ಷಣೆ, ಇನ್ನೊಂದು ಪರಿಶುದ್ಧ ಆತ್ಮನ ಅಭಿಷೇಕ. ಕ್ರಿಸ್ತೇಸು ಅತಿ ಅಮೂಲ್ಯವಾದ ರಕ್ಷಣೆಯನ್ನು ನಿನಗೆ ಅನುಗ್ರಹಿಸಿದ್ದಾನೆ. ಅದಕ್ಕಾಗಿಯೇ ಆತನು ಗೆತ್ಸೆಮನೆ ತೋಟದಲ್ಲಿ ತನ್ನನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಟ್ಟನು. ಗೆತ್ಸೆಮನೆ ಎಂದರೆ ಎಣ್ಣೆಯ ಗಾಣ ಎಂದರ್ಥ. ಯೇಸು ಅಲ್ಲಿ ಜಜ್ಜಲ್ಪಟ್ಟನು. ನಮ್ಮ ದೇವರಾದ ಕ್ರಿಸ್ತೇಸುವಿನ ಶರೀರದಿಂದ ಸುರಿದ ರಕ್ತವು ನಮಗಾಗಿಯೇ ನಮ್ಮ ರಕ್ಷಣಾರ್ಥವಾಗಿದೆ. ಪರಿಶುದ್ಧಾತ್ಮನ ಅಭಿಷೇಕವು ಕೂಡ ನಮ್ಮ ಮೇಲಿದೆ ಎಂದು ಅಪೊಸ್ತಲನಾದ ಪೌಲನು ಬರೆಯುತ್ತಾನೆ. ಬಲಾಧಿಕ್ಯನು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. 2 ಕೊರಿಂಥ 4:7. ಮಣ್ಣಿನ ಮಡಿಕೆಯಲ್ಲಿ ಮಹಿಮೆಯಾದ ಬೊಕ್ಕಸ, ಅದೇ ಕೊಡದಲ್ಲಿರುವ ಎಣ್ಣೆ, ಅದೇ ನಮ್ಮೊಳಗೆ ಸುರಿಸಲ್ಪಟ್ಟಿರುವ ಅಭಿಷೇಕ ತೈಲ. ಹಲ್ಲೆಲೂಯಾ. ದೇವ ಮಗುವೆ, ನಿನ್ನ ಶರೀರವು ಮಣ್ಣಿನ ಪಾತ್ರೆ. ನಿನ್ನಲ್ಲಿ ಮಹಿಮೆಯಾದ ಪವಿತ್ರಾತ್ಮನು ಇದ್ದಾನೆ ಎಂಬುದನ್ನು ಮರೆಯಬೇಡ. ಆತ್ಮನಾದಾತನು ನಿನ್ನಲ್ಲಿ ತಂಗಿರುವಾಗ ನಿನ್ನನ್ನು ಅಮೂಲ್ಯವಾದವನನ್ನಾಗಿ ಕರ್ತನು ಮಾರ್ಪಡಿಸುತ್ತಾನೆ. ಕ್ರಿಸ್ತನ ಸಾರೂಪ್ಯವುಳ್ಳವನಾಗುವಂತೆ ನಿನ್ನನ್ನು ರೂಪಾಂತರಪಡಿಸಿದ್ದಾನೆ. ಆತ್ಮನ ವರಗಳನ್ನು, ಶಕ್ತಿಯನ್ನು ನಿನಗೆ ಕೊಡುತ್ತಾನೆ. ಫಲಗಳು ನಿನ್ನಲ್ಲಿ ತೋರಿ ಬರಲು ಮಾರ್ಗ ತೋರಿಸುತ್ತಾನೆ. ಎಲೀಷನು ಆಕೆಗೆ ಹೇಳುತ್ತಾನೆ, ನೀನು ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರೆದುಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಯಲ್ಲಿ ಹೊಯ್ದು ತುಂಬಿಕೊಂಡು ಇರು ಎಂದು ಹೇಳಿದನು. 2 ಅರಸು 4:3-7. ಎಣ್ಣೆಯನ್ನು ಪಾತ್ರೆಯಲ್ಲಿ ಹಾಕಿದಂತೆಲ್ಲ ಅದು ಉಕ್ಕುತ್ತಿದ್ದದ್ದು ಒಂದು ಆಶ್ಚರ್ಯವಲ್ಲವೇ? ದೇವ ಮಗುವೆ, ನಿನ್ನೊಳಗಿರುವ ಪರಿಶುದ್ಧಾತ್ಮನು ನಿನ್ನ ದೇಶದಲ್ಲಿರುವ ಅಷ್ಟು ಪಾತ್ರೆಗಳನ್ನು ತುಂಬಿಸಲು ಶಕ್ತನೇ ಆಗಿದ್ದಾನೆ. ಏಕೆಂದರೆ ಅದು ಪರಲೋಕದ ಎಣ್ಣೆ. ನೀನು ಇತರರಿಗಾಗಿ ಪ್ರಾರ್ಥಿಸುವಾಗ ಪರಿಶುದ್ಧಾತ್ಮನ ಅಭಿಷೇಕ ನಿನ್ನ ಮೇಲೆ ಅತ್ಯಧಿಕವಾಗಿ ಸುರಿಸಲ್ಪಡುತ್ತಲೇ ಇರುತ್ತದೆ. ನಿನ್ನಲ್ಲಿರುವ ಪರಿಶುದ್ಧ ಆತ್ಮನಿಂದ ಎಷ್ಟು ಆತ್ಮಗಳನ್ನು ತುಂಬಿಸಬಹುದು? ದೇವ ಮಗುವೆ, ನಿನ್ನ ಸುತ್ತಲೂ ಎಷ್ಟೆಷ್ಟು ಖಾಲಿಯಾದ ಆತ್ಮಗಳಿರುವೆಂಬುದನ್ನು ಯೋಚಿಸಿ ನೋಡು. ನಿನ್ನ ಅಕ್ಕಪಕ್ಕದ ಮನೆಗಳಲ್ಲಿ ಪರಿಶುದ್ಧ ಆತ್ಮನಿದ್ದಾನೋ? ಆದುದರಿಂದ ಅವರು ಖಾಲಿಯಾದ ಪಾತ್ರೆಗಳೇ ಅಲ್ಲವೇ? ಅವರಿಗೋಸ್ಕರ ನಿನ್ನ ಮನೆಯೊಳಗೆ ಸೇರಿ ಮಕ್ಕಳೊಂದಿಗೆ ಕೂಡಿಕೊಂಡು ಪ್ರಾರ್ಥಿಸುವೆಯಾ? ಆಗ ಅವರಿಗೋಸ್ಕರವೂ ಕೂಡ ಅದೇ ಅದ್ಭುತಗಳನ್ನು ಮಾಡಲು ಕರ್ತನು ಶಕ್ತನಾಗಿದ್ದಾನೆ. ಒಂದೊಂದು ಅದ್ಭುತ ಕಾರ್ಯಗಳಲ್ಲಿಯೂ ಲೋಕ ಪ್ರಕಾರವಾದ ಅರ್ಥ ಉಂಟು. ಒಂದು ವೇಳೆ ಆ ಪ್ರವಾದಿಯ ಹೆಂಡತಿಯಂತೆ ಲೋಕ ಪ್ರಕಾರವಾಗಿ ನೀನು ಸಾಲದ ಸಮಸ್ಯೆಗಳಲ್ಲಿ ಜೀವಿಸುವುದಾದರೆ ಕರ್ತನ ವಾಗ್ದಾನಗಳನ್ನು ಹಿಡಿದು ಪ್ರಾರ್ಥಿಸುವೆಯಾ? ಆಗ ನಿನ್ನ ಸಾಲದ ಸಮಸ್ಯೆ ತೀರುವುದು. ಕರ್ತನು ನಿನಗೆ ಒಂದು ವಾಗ್ದಾನ ಮಾಡಿದ್ದಾನೆ. ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ನೀನು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಧರ್ಮೋಪದೇಶ ಕಾಂಡ 28:13-14. ಕರ್ತನು ಆ ಅದ್ಭುತವನ್ನು ಮಾಡಿದ ತಕ್ಷಣ ಎಲೀಷನು ಅವಳನ್ನು ನೋಡಿ, ಹೋಗಿ ಮೊದಲು ಆ ಎಣ್ಣೆಯನ್ನು ಮಾರಿ ಸಾಲ ತೀರಿಸು ಎಂದನು. ಹೌದು, ಸಾಲ ತೀರುತ್ತದೆ. ಅನೇಕರಿಗೆ ಕರ್ತನಿಂದ ಆಶೀರ್ವಾದವು, ಹಣವು ದೊರೆತರೂ ಕೂಡ ತೆಗೆದುಕೊಂಡ ಸಾಲವನ್ನು ತೀರಿಸಲು ಮನಸ್ಸಿರುವುದಿಲ್ಲ. ಮೇಲೆ ಸಾಲ ತೆಗೆದುಕೊಳ್ಳುತ್ತಾರೆಯೇ ಹೊರತು ಸಾಲ ತೀರಿಸುವುದೇ ಇಲ್ಲ. ಆದರೆ ಎಲೀಷನು ದೃಢವಾಗಿ ಹೇಳಿದ್ದು, ಮೊದಲು ಹೋಗಿ ಸಾಲ ತೀರಿಸು, ನಂತರ ನೀನು ನಿನ್ನ ಮಕ್ಕಳು ಜೀವಿಸಿರಿ ಎಂದನು. ದೇವ ಮಗುವೆ,
ನೀನು ಸಾಲವನ್ನು ತೀರಿಸುವಾಗಲೇ ಇನ್ನು ನಾನು ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ ಎಂಬ ತೀರ್ಮಾನವನ್ನು ಮಾಡು. ಎಂಥ ಕಷ್ಟವೇ ಬರಲಿ, ಉಪವಾಸವಿರಬೇಕಾದ ಸಂದರ್ಭ ಬಂದರೂ ಸರಿ, ನಾನು ಸಾಲ ಮಾಡುವುದೇ ಇಲ್ಲವೆಂದು ಹರಕೆ ಮಾಡಿಕೊ. ದೇವ ಸನ್ನಿಧಿಯಲ್ಲಿ ಈ ತೀರ್ಮಾನ ಮಾಡು. ಸಾಲವಿಲ್ಲದೆ ಜೀವನ ಮಾಡಲು ಕರ್ತನು ನಿನಗೆ ಸಹಾಯ ಮಾಡುತ್ತಾನೆ. ಆಕಾಶದ ದ್ವಾರಗಳನ್ನು ತೆರೆದು ಹಿಡಿಯಲಾರದಷ್ಟು ಸುವರಗಳನ್ನು ನಿನಗಾಗಿ ಸಿರಿಸುವನು. ನಿನ್ನ ಬೊಕ್ಕಸಗಳನ್ನು ತುಂಬಿಸುವನು. ಹೌದು, ನೀನು ಸಾಲ ಕೊಡುವೆಯೇ ಹೊರತು ತೆಗೆದುಕೊಳ್ಳುವುದಿಲ್ಲ. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ.
ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.